ಮುದ್ದು ಮನಸ್ಸು ಅಂತ ಅವ್ರದು. ಅಗ್ದಿ ಕೈ ಮೇಲೆ ಹೆಗಲ ಮೇಲೆ ಕೈ ಹಾಕಿ ನಮಗ್ ಮಾತಾಡ್ಸಿ ಈಗ ಹಿಂಗ್ ಮಾಡ್ರಪ್ಪ ಹಿಂಗ್ ಬಿಡ್ರಪ್ಪ ಅಂತ ಹೇಳ್ತಾ ಮೇಟಿ ಮುತ್ತೇವ್ರು ನಮ್ಮ ಅಪ್ಪಾಜಿ ಅಂತೇವ್ರಿ ಒಳ್ಳೆ ಕೆಲಸ ಮಾಡ್ಸಾರ. ನಮ್ಮ ಊರು ಅಭಿವೃದ್ಧಿ ಮಾಡ್ರ ಎಲ್ಲ ಅವ್ರ ಮನಿಗೆ ಹೋದ್ರು ಸರ್ಕಾರದಿಂದ ಮಾತಾಡ್ತಾರ, ಕುಂದಿರ್ಸ್ಕೊಂತಾರ, ಎಲ್ಲ ತರಿಂದ ಮಾತಾಡ್ತಾರೆ. ಕ್ಯಾಂಡಿಡೇಟ್ ಬಹಳ ಸೌಮ್ಯ ಸ್ವಭಾವದವರು ಅದಾರ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಶಕ್ತಿ ಅವ್ರ ಕಡೆ ಐತಿ. ಆಮೇಲೆ ಹಿಂದೆ ಅವ್ರಿಗೆಲ್ಲರೂ ನಾಯಕರು ಅವರಿಗೆ ಮಾರ್ಗದರ್ಶನ ಕೊಡ್ತಾರ. ಅವ್ರ ಏನ್ ಪಂಚ ಗ್ಯಾರಂಟಿ ಕೊಟ್ಟಿದ್ದು 5ಕ್ಕೆ5 ನೆರವೇರ್ಸ್ಯಾರ ಕಾಂಗ್ರೆಸ್. ಇದು HY ಮೇಟಿ ಇರ್ಲಿ, ಕರ್ನಾಟಕದ ಯಾವುದೇ MLA ಇರ್ಲಿ, 5 ಗ್ಯಾರಂಟಿಯನ್ನ ನಿರ್ವಹಿಸ್ಯಾರ. ಆದ ಕಾರಣಕ್ಕ ನಾವು ಕಾಂಗ್ರೆಸ್ನ ತರ್ತೀವಿ. ಇಲ್ಲಿ 100ಕ್ಕೆ 150 ತರ್ತೀವಿ. ಎಲ್ಲರೂ ಕೂಡ ಎಲ್ಲಾ ಜನರು, ಎಲ್ಲಾ ಸಮಾಜದ ಜನರು ಕೂಡ ಬೆರ್ತಕೊಂಡು ಎಲ್ಲಾ ಸಮಾಜ ಒಗ್ಗಟ್ಟಾಗಿ ನಡ್ಸ್ಕೊಂತ ಹೋಗುವಂತ ವ್ಯಕ್ತಿ ಅಂದ್ರ ನಮ್ಮ ಉಮೇಶ್ ಮೇಟಿ ಅನ್ನೋರು. ಉಮೇಶ್ ಮೇಟಿ ಅವ್ರು ಗೆಲ್ಬಹುದು. ಯಾಕೆ ಅವ್ರು ಗೆಲ್ಬೇಕು ಅನ್ಸ್ತದೆ ನಿಮ್ಗೆ? ಸರ ಅವ್ರ ಅಪ್ಪ ಅವರು ಭಯಂಕರ ನಮಗ ಎಲ್ಲ ಇಲ್ಲೇ ಹೆಲ್ಪ್ ಮಾಡಿದಾರ. ಮತ್ತು ಅವ್ರ ಮನೆಗೆ ಹೋಗಿನೂ ನಮ್ಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೆಲ್ಲ ನಮಗ ಇದನ್ ಮಾಡ್ಯಾರ. ಅವರು ಭಾಳ ಚಲೋ ಅದಾರ. ಅವರು ಅಗ್ದಿ ಒಳ್ಳೆ ಮುದ್ದು ಮನಸ್ಸು ಅಂತ ಅವ್ರದು. ಅಗ್ದಿ ಕೈ ಮೇಲೆ ಹೆಗಲ ಮೇಲೆ ಕೈ ಹಾಕಿ ನಮಗ್ ಮಾತಾಡ್ಸಿ ಈಗ ಹಿಂಗ್ ಮಾಡ್ರಪ್ಪ ಹಿಂಗ್ ಬಿಡ್ರಪ್ಪ ಅಂತ ಹೇಳ್ತಾ ನಮಗ ಹೇಳಿ ಕಳಿಸ್ತಿದ್ರು ಅವರು. ಅದೇ ತರವಾಗಿ ಇವ್ರ ಮಗನು ಅದೇನಂತ ತಿಳ್ಕೊಂಡು ನಾವು ನಿಮ್ಗೆ ಹೇಳಕತ್ತೀವಿ. ಈಗ ಅಗ್ದಿ ಒಳ್ಳೆಯವ್ರವ್ರ ಅಂತ ಅವ್ರು ನೋಡಕತ್ತಾರೆ ಈಗ. ನಿಮ್ ಜೊತೆಗೆಲ್ಲ ಹೆಂಗ್ ನಡ್ಕೊಂತಾರೆ? ನಿಮ್ಮ ಮನೆ ಹತ್ರ ಹೋದಾಗೆಲ್ಲ ಹೆಂಗ್ ಮಾತಾಡ್ತಾರೆ? ಚಲೋ ಮಾತಾಡ್ತಾರ ಚೆನ್ನಾಗ್ ಮಾತಾಡ್ತಾರೆ. ಹಾನ್ರಿ ಚಲೋ ಮಾತಾಡ್ತಾರೆ. ನಮಸ್ಕಾರ. 9ನೇ ತಾರೀಕಿಗೆ ಬೈ ಎಲೆಕ್ಷನ್ ಬರಕತ್ತೈತಿ. ಯಾರು ಗೆಲ್ತಾರೆ? ಯಾರು ಗೆಲ್ಬೇಕು ನಿಮ್ಗೆ? ನಮ್ಮ ಅಣ್ಣಾರು ಉಮೇಶ್ ಅಣ್ಣರು ಯಾಕೆ ಅವ್ರು ಗೆಲ್ಬೇಕು ಅನ್ಸುತ್ತೆ? ಸರ್ ಒಳ್ಳೆ ಕೆಲಸ ಮಾಡ್ರಿ. ನಮ್ಮ ಅಪ್ಪಾಜಿ ಅವ್ರಿ ಮೇಟಿ ಮುತ್ತೇವ್ರು ನಮ್ಮ ಅಪ್ಪಾಜಿ ಅಂತೇವ್ರಿ ಒಳ್ಳೆ ಕೆಲಸ ಮಾಡ್ರಿ ಸರ್. ನಮ್ಮ ಊರು ಅಭಿವೃದ್ಧಿ ಮಾಡ್ರ. ಇನ್ನ ಊರಿಗೆ ಏನ್ ಮಾಡ್ರ ಗೊತ್ತಿಲ್ಲ ಸರ್. ನಮ್ಮ ಊರಿಗೆ ಅಭಿವೃದ್ಧಿ ಮಾಡ್ರ, ನಾವು ಒಳ್ಳೆ ಕೆಲಸ ಮಾಡ್ರಿ ಸರ್. ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಅವ್ರ ಮಗ ಉಮೇಶ್ ಮೇಟಿ ಅವ್ರು ಹೆಂಗೆ? ಚಲೋ ಸರ್, ಚಲೋ ಚಲೋ ರೀ. ನಿಮ್ ಕಷ್ಟಕ್ಕೆಲ್ಲ ಸ್ಪಂದಿಸ್ತಾರೆ. ನಿಮ್ ಜೊತೆಗೆಲ್ಲ ಹೆಂಗ್ ನಡ್ಕೊಂತಾರೆ ಮನೆ ಹತ್ರ ಹೋದ್ರೆ? ಸರ್ ಕ್ಲೋಸ್ ಫ್ರೆಂಡ್, ಅಣ್ಣ ತಮ್ಮ ಬ್ರದರ್ ಬರೋದ್ ಸರ್ ಮಾತಾಡ್ತಾರೆ. ಆ ರೀತಿ ಮಾತಾಡ್ರಿ ಒಳಗ ಇದು ಇರ್ಬೇಕಲ್ಲ ಸರ್. ಒಳ್ಳೆಯವ್ರಿಗೆ ಮಾಡ್ತೇವೆ. ಮತ್ತೆ ಈ ಚಾಲೆಂಜ್ ಮಾಡಿ ಸಾಹೇಬ್ರು ಸರ್ ಸ್ವಲ್ಪ ಫ್ರೆಶ್ ಆಗಿ ಮಾತಾಡ್ತಾರೆ. ಅವರು ಸಾಹೇಬ್ರು ಒಳ್ಳೆಯವ್ರು ಇಲ್ಲ, ನಾವು ಸ್ವಲ್ಪ ಫ್ರೆಶ್ ಆಗಿ ಮಾತಾಡಿ ಒಳ್ಳೆಯವರು. ನಮ್ಮ ಪಕ್ಷ ಒಳ್ಳೇದೈತಿ, ನಮ್ಮ ಪಕ್ಷಕ್ಕೆ ನಾ ಹಾಕೋ. ಅವ್ರು ಗೆದ್ರೆ ಬಾಗಲಕೋಟೆ ಅಭಿವೃದ್ಧಿ ಆಗ್ತದೆ. ನಮ್ಮ ಪಕ್ಷ ಗೆದ್ರೆ ಒಳ್ಳೆ ಅಭಿವೃದ್ಧಿ ರೀ ಸರ್. ನಮ್ಮ ಉರ್ಲಪ್ಪ ಯಾರು ನಮ್ಮ ಮಗ ರೀ ಉಮೇಶ್ ಅಣ್ಣ ಮೇಟಿ ಅವ್ರು ಗೆದ್ರೆ ಒಳ್ಳೇದು ಸರ್. 100ಕ್ಕೆ ಗೆಲ್ಲದಂತ್ರಿ? ಸರ್ ಅವ್ರೇ ಗೆಲ್ತಾರ್ರಿ. ಅವ್ರ ಗೆಲ್ಲಿ ಕೇಳ್ರಿ ಸರ್. ಗೆಲ್ಲ ಗೆದ್ದಾರ ಸರ್. ಅವ್ರ ಅಭಿಮಾನಿ ಸರ್. ನಾನು ಪಕ್ಕ ಕಾಂಗ್ರೆಸ್ ಪಕ್ಕ ಗೆಲ್ಲುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. 9ನೇ ತಾರೀಕಿಗೆ ಬಾಗಲಕೋಟೆನಲ್ಲಿ ಬೈ ಎಲೆಕ್ಷನ್ ಬರಕತ್ತದ. ಯಾರು ಗೆಲ್ತಾರ್ರಿ? ಉಮೇಶ್ ಮೇಟಿ ಅವ್ರು. ಯಾಕೆ ಅವ್ರು ಗೆಲ್ಬೇಕು ಅನ್ಸ್ತದೆ? ಅವರು ಅನುಕಂಪದಿಂದ ಗೆಲ್ಬೇಕಾಗತ್ತೆ. ಒಳ್ಳೆ ಕೆಲಸ ಮಾಡ್ತಾರಂತ 100%. ಹೆಂಗಿದೆ ಜನರ ಜೊತೆ ಒಡನಾಟ? ಹೆಂಗಿದೆ ಉಮೇಶ್? ಚಲೋ ಐತಿ. ನಿಮ್ನೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾರೆ? ಎಲ್ಲ ಅವ್ರ ಮನಿಗೆ ಹೋದ್ರು ಸರ್ಕಾರದಿಂದ ಮಾತಾಡ್ತಾರ, ಕುಂದಿರ್ಸ್ಕೊಂತಾರ, ಎಲ್ಲ ತರಿಂದ ಮಾತಾಡ್ತಾರೆ. ಕಷ್ಟಗಳು ಕೇಳ್ತಾರೆ, ಬಗೆಹರಿಸ್ತಾರೆ. 100ಕ್ಕೆ ಅವರೇ ಬರೋದು. 100%. ಸರ್ ಬಾಗಲಕೋಟೆ 9ನೇ ತಾರೀಕಿಗೆ ಬೈ ಎಲೆಕ್ಷನ್ ನಡೆಯಕತ್ತಿದೆ. ಯಾರು ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಉಮೇಶ್ ಮೇಟಿ ಅವರು. ಉಮೇಶ್ ಮೇಟಿ ಯಾಕೆ ಅವ್ರು ಗೆಲ್ಬಹುದು ಅನ್ಸುತ್ತೆ ನಿಮ್ಗೆ? ಭಾಗ್ಯಗಳ ಸರ್ದಾರ, ಭಾಗ್ಯಗಳ ಕೊಟ್ಟಿದ್ದಾರೆ. ಗ್ಯಾರಂಟಿ ಭಾಗ್ಯ 2,000 ರೂಪಾಯಿ 2,000 ರೂಪಾಯಿ ಹೆಣ್ಮಕ್ಳಿಗೆ, ಗೃಹ ಜ್ಯೋತಿ, ಆಮೇಲೆ ಗೃಹಲಕ್ಷ್ಮಿ, ಆಮೇಲೆ ಸಾರಿಗೆ ಭಾಗ್ಯ, ಆಮೇಲೆ ಅನ್ನ ಭಾಗ್ಯ, ಆಮೇಲೆ ಯುವಕರಿಗೆ ಯುವನಿಧಿ, ಡಿಪ್ಲೊಮಾದವ್ರಿಗೆ 1,500, ಡಿಗ್ರಿ ಹೋಲ್ಡರ್ಸ್ಗೆ 3,000. ಸಾಕಷ್ಟು ಕಾರ್ಯಕ್ರಮಗಳಿದೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಮೇಲೆಲ್ಲ ವರ್ಗದವರಿಗೆ. ಹೀಗಾಗಿ ಅವರಿಗೆ ನಾವೆಲ್ಲ ಓಟ್ ಹಾಕೋದು, ಅವರಿಗೆ ವಿನ್ ಆಗೋದು ಬೆಟರ್. ಈಗ ಅವರು ಮೊದಲನೇ ಬಾರಿ ಕ್ಯಾಂಡಿಡೇಟ್ ಆಗಿದ್ದಾರೆ. ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಕ್ಯಾಂಡಿಡೇಟ್ ಬಹಳ ಸೌಮ್ಯ ಸ್ವಭಾವದವರು ಅದಾರ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಶಕ್ತಿ ಅವ್ರ ಕಡೆ ಐತಿ. ಆಮೇಲೆ ಹಿಂದೆ ಅವರಿಗೆಲ್ಲರೂ ನಾಯಕರು ಅವರಿಗೆ ಮಾರ್ಗದರ್ಶನ ಕೊಡ್ತಾರ. ಹೀಗಾಗಿ ಅವರು ಕೇಪೇಬಲ್ ಅದಾರೆ, ಗೆಲ್ತಾರೆ ಅಂತ ಗೆಲ್ತಾರೆ. ಜನ ಡಿಸೈಡ್ ಮಾಡಿದಾರೆ ಅಂತೀರಿ? ಅವಶ್ಯವಾಗಿ. ಆಮೇಲೆ ಇವತ್ತು ಭಾಗ್ಯಗಳ ಸರ್ದಾರ ಎಲ್ಲರಿಗೂ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು. ಹೀಗಾಗಿ ಎಲ್ಲರಿಗೆ ಸಾಮಾಜಿಕವಾಗಿ ನ್ಯಾಯ ಸಿಕ್ಕಿದೆ. ಅವ್ರು ಗೆದ್ರೆ ಬಾಗಲಕೋಟೆ ಅಭಿವೃದ್ಧಿ ಆಗ್ತದೆ ಅಂತೀರಿ? ಅಭಿವೃದ್ಧಿ ಆಗ್ತಿದೆ. ಅಭಿವೃದ್ಧಿ ಇವಾಗ ಸಾಕಷ್ಟು ಆಗಿದೆ. ಮೆಡಿಕಲ್ ಕಾಲೇಜ್ ಬಂದಿದೆ. ಆಮೇಲೆ ಇವಾಗ ನಮ್ಮ ಕಮದಗಿ ಪಟ್ಟಣಕ್ಕೆ ಸಾಕಷ್ಟು ಅನುದಾನಗಳು ಕೊಟ್ಟಿದ್ದಾರೆ. ಒಂದೊಂದು ಇಲಾಖೆಯಿಂದ ಕೋಟಿಗಟ್ಟಲೆ ಅನುದಾನ ಬಂದಿದೆ. ಹೀಗಾಗಿ ಅಭಿವೃದ್ಧಿ ಆಗಲಿಕ್ಕೆ ಏನು ಡೌಟ್ ಇಲ್ಲ. ಇನ್ನು ಅವ್ರು ಮೊದಲನೇ ಸಲ ನಿಲ್ತಿದ್ದಾರೆ, ಹೊಸಬ್ರು ಅಂತಾರೆ ಕೆಲವರು. ಹೌದು, ಹೊಸಬ್ರು ಇದ್ದಾರೆ. ಮತ್ತೆ ಹೊಸಬ್ರು ಯುವಕರು ಬರಬೇಕಲ್ಲ. ಇವಾಗ ಅನಿವಾರ್ಯ ಚುನಾವಣೆ ಇದು. ಮಾನ್ಯ HY ಮೇಟಿ ಶಾಸಕರು ತೀರ್ಕೊಂಡ ನಂತರ ಇದೇನು ಖುಷಿಯಿಂದ ಮಾಡುವಂಥ ಚುನಾವಣೆ ಅಲ್ಲ. ಹೀಗಾಗಿ ಮತ್ತೆ ಅನುಭವ ಇರುತ್ತೆ. ಹಿಂದೆ ಅವರಿಗೆಲ್ಲ ನಾಯಕರು ಅದಾರ, ನಾಯಕ ಮಾರ್ಗದರ್ಶನ ಕೊಡ್ತಾರ, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಏನು ಕಾರ್ಯಗಳು ಮಾಡಬೇಕು. ಹೀಗಾಗಿ ಮಾಡ್ತಾರೆ, ಅದಕ್ಕೆ ಡೌಟ್ ಇಲ್ಲ.
ಅಪ್ಪನ ಹೆಸರು ಉಳಿಸ್ತಾರಂತೀರಿ? ಅವಶ್ಯವಾಗಿ ಉಳಿಸ್ತಾರೆ, ಅವಶ್ಯವಾಗಿ ನೂರಕ್ಕೆ ನೂರು ಉಳಿಸ್ತಾರೆ. ಅವಶ್ಯವಾಗಿ ಅವಶ್ಯವಾಗಿ. ಸರಿ ಸರ್ ಥ್ಯಾಂಕ್ ಯು. ನಮಸ್ಕಾರ ರೀ. ನಮಸ್ಕಾರ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಬರಕತ್ತೈತಿ. ಯಾರು ಗೆಲ್ತಾರ್ರಿ? ನಮ್ಮ HY ಮೇಟಿ ಅವರು ಮಗ ಅವ್ರ ಮಗ ಗೆಲ್ತಾರೆ. ನೂರಕ್ಕೆ ನೂರು ಗೆಲ್ತಾರೆ. ನೂರಕ್ಕೆ ನೂರು. ಯಾಕೆ ಗೆಲ್ಬೇಕು ಅಂತ ನಿಮ್ಗೆ ಅನಿಸ್ತದೆ ಅವ್ರು? ನಮ್ಗೆ ಯಾಕೆ ಹೇಳಂದ್ರೆ ನಮ್ಗೆ ಅನ್ನದಾತ ಕೊಟ್ಟಾರ್ರಿ, ಅನ್ನ ಬಗ್ಗೆ ಕೊಟ್ಟಾರ್ರಿ, 2,000 ರೂಪಾಯಿ ಬಿಟ್ಟಾರ್ರಿ, ಹೊಳ್ಳಿ ಬಸ್ ಫ್ರೀ ಮಾಡ್ಯಾರ್ರಿ, ಎಲ್ಲ ಮಾಡ್ಯಾರ. ಹಂಗ ಗೆಲ್ಬೇಕು ಅಂತ ಗೆಲ್ಲಬೇಕು. ನೂರಕ್ಕೆ ನೂರು ಅವರೇ. ನೂರಕ್ಕೆ 100 ಅವರೇ. ಅವರು ಹೊಸಬ್ರು ಅಂತಂತಾರೆ. ಹೊಸಬ್ರು ಜನರ ಜೊತೆ ಒಡನಾಟ ಹೆಂಗದು? ಹೊಸಬ್ರು ಬೇಕಂತಂತಾರಲ್ರಿ. ಅವರು ತಂದಿಲಿಂತನೇ ನಮ್ಗೆ ಸ್ಥಾನ ಬಂದೈತಲ್ರಿ ಅವ್ ಮಗ್ಗ. ಅವ್ರ ಸಂಬಂಧ ಅವರು ತಂದಿಲಿಂತನೇ ನಮಗೆ ಇದು ಆಗೈತ್ರಿ. ನಮ್ಗೆ ಅವ್ರು ತಂದಿರಾದ್ರು ಕೊಟ್ಟಿರ್ತಾರೆ, ಹೊಳ್ಳಿ ಮಗನಾರು ನಾಳೆ ನಮಗೆ ಕೊಡತ್ತಾರ್ರಿ. ನಮ್ಗೆ ಅದೊಂದು ಫುಲ್ ಇದು ಐತ್ರಿ, ನಮ್ಗೆ ಮಾಡ್ತೀರಿ, ಅದೊಂದು ಬರುತ್ತೆ. ಜನರ ಜೊತೆ ಚೆನ್ನಾಗಿ ಬರೀತಾರ್ರಿ. ಬರಬೇಕು. ಬೇರಿತಾರ ಸರ. ಇದೊಂದು ಅವ್ರು ಏನ್ ಪಂಚ ಗ್ಯಾರಂಟಿ ಕೊಟ್ಟಿದ್ದು 5ಕ್ಕೆ 5 ನೆರವೇರ್ಸ್ಯಾರ ಕಾಂಗ್ರೆಸ್. ಎಲ್ಲದಕ್ಕೂ ಇದು ಮಾಡಿ. ಇದು HY ಮೇಟಿ ಇರ್ಲಿ, ಕರ್ನಾಟಕದ ಯಾವುದೇ MLA ಇರ್ಲಿ, 5 ಗ್ಯಾರಂಟಿಯನ್ನ ನಿರ್ವಹಿಸ್ಯಾರ. ಆದ ಕಾರಣಕ್ಕೆ ನಾವು ಕಾಂಗ್ರೆಸ್ನ ತರ್ತೀವಿ. ಇಲ್ಲ 100ಕ್ಕೆ 150 ತರ್ತೀವಿ. ಕಮತಿಗೆ ಕಾಂಗ್ರೆಸ್ ಫುಲ್ ಪರ್ಫೆಕ್ಟ್. ಕಮತಗಿರ್ಲಿ, ಬಾಗಲಕೋಟೆ ಮತಕ್ಷೇತ್ರದಾಗ 100ಕ್ಕೆ 150 ತರೋದು ಗ್ಯಾರಂಟಿ ಕಾಂಗ್ರೆಸ್. ಕ್ಯಾಂಡಿಡೇಟ್ ಉಮೇಶ್ ಮೇಟಿ ಅಭಿಪ್ರಾಯ ಏನು? ಕ್ಯಾಂಡಿಡೇಟ್ ಅಭಿಪ್ರಾಯ ಏನ್ ಸರ, ಅವರು ಕಾರ್ಯಕರ್ತರು. ಅದು MLA ಕ್ಯಾಂಡಿಡೇಟ್ ಅನ್ನೋದು ಬಿಡ್ರಿ, ಅವರು ಕ್ಯಾಂಡಿಡೇಟ್ ಕಾರ್ಯಕರ್ತರು ಹೆಂಗ ಕಾರ್ಯನಿರ್ವಹಿಸ್ತಾರ ಆ ಥರ ಅವರು ಕಾರ್ಯನಿರ್ವಹಿಸ್ಕೊಂತ ಹೊಂಟಾರ. ಎಲ್ಲರಿಗೂ ಎಲ್ಲ ಜನರು, ಎಲ್ಲ ಸಮಾಜದ ಜನರು ಕೂಡ ಬೆರ್ತಕೊಂಡು ಎಲ್ಲ ಸಮಾಜ ಒಗ್ಗಟ್ಟಾಗಿ ನಡ್ಸ್ಕೊಂತ ಹೋಗುವಂಥ ವ್ಯಕ್ತಿ ಅಂದ್ರೆ ನಮ್ಮ ಉಮೇಶ್ ಮೇಟಿ ಅನ್ನೋರು. ಅವರ ಪರವಾಗಿ ನಾವು ಪ್ರಚಾರಕ್ಕೂ ಸಿದ್ಧ, ಎಲ್ಲದಕ್ಕೂ ಸಿದ್ಧ. 100ಕ್ಕೆ 100, 150 200% ಕಾಂಗ್ರೆಸ್ ಬರ್ತೇವೆ ಸರ್ ಬಾಗಲಕೋಟೆಯಲ್ಲಿ. ಒಂದು 1% ಒಂದು ಏನೋ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟು 5 ಪ್ರಣಾಳಿಕೆ ಉಳಿಸಿದ್ದು 5ಕ್ಕೆ 5 ಗ್ಯಾರಂಟಿ ಯೋಜನೆ ಅದು ಖಚಿತಪಡಿಸಿದೆ. ಆದ ಕಾರಣ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರಿ ಕಾಂಗ್ರೆಸ್ನಿಗೆ ಓಟ್ ಹಾಕ್ತಾರೆ. ಇದೊಂದು ನಿಶ್ಚಿತ ಗ್ಯಾರಂಟಿ 100ಕ್ಕೆ 200 ಕೊಡ್ತೀನಿ ಸರ್. 150 ಬೇಡ ಸರ್, 100ಕ್ಕೆ 200. ಥ್ಯಾಂಕ್ ಯು ಸರ್.